ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ಶಿಷ್ಯನನ್ನೇ ಸೆಳೆದ ಅಮಿತ್ ಶಾ. ರಾಜ್ಯ ಬಿಜೆಪಿಗೂ ಸರ್ಪ್ರೈಸ್. ಬೈ ಎಲೆಕ್ಷನ್ನಲ್ಲಿ ಭರ್ಜರಿ ಕಾರ್ಯಾಚರಣೆ. ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಬಿಸಿ ಮುಟ್ಟಿಸಿ ಅಚ್ಚರಿಯ ನಡೆಯನ್ನ ಅನುಸರಿಸ್ತಾ ಇದೆ. ಈಗ ಕಾಂಗ್ರೆಸ್ಗೆ ಭಾರಿ ಆಘಾತ ಎದುರಾಗಿದೆ ಬೈ ಎಲೆಕ್ಷನ್ ಅಖಾಡದಲ್ಲಿ. ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ವಿಚಾರದಲ್ಲಿ ಭರ್ಜರಿ ಕ್ಲೈಮ್ಯಾಕ್ಸ್. ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಸಮರ್ಥ ಮಲ್ಲಿಕಾರ್ಜುನ ಅವ್ರಿಗೆ, ಎಸ್ ಮಲ್ಲಿಕಾರ್ಜುನ ಅವರ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಕೂಗು, ಮತ್ತೊಂದು ಕಡೆ ಅದು ಹೆಂಗೆ ಕೊಡ್ತಿರೋ ನೋಡೇ ಬಿಡೋಣ ಅನ್ನುವಂಥ ಆಕ್ರೋಶ ಎರಡು ನಡೀತಾ ಇದೆ. ಮುಸಲ್ಮಾನ್ ಸಮುದಾಯದ ಅತಿ ಹೆಚ್ಚು ಮತಗಳು, ಲಿಂಗಾಯತರಿಗಿಂತ ಹೆಚ್ಚು ಮತಗಳಿರುವಂಥ ಕ್ಷೇತ್ರ ಇದು. ಹಾಗಾಗಿ ಅವ್ರಿಗೆ ಕೊಡಬೇಕು ಅನ್ನೋ ಒತ್ತಡದ ನಡುವೆ ಪ್ರಭಾ ಮಲ್ಲಿಕಾರ್ಜುನ ಅವರು, ಎಸ್ ಮಲ್ಲಿಕಾರ್ಜುನ ಅವರು ಹೈಕಮಾಂಡ್ ಮೇಲೇ ಒತ್ತಡ ಹೇರ್ತಿದ್ದಾರೆ. ಮತ್ತು ಶಾಮ್ನೂರು ಕುಟುಂಬ ಬಿಟ್ಟು ಬೇರೆ ಕಡೆ ಕೊಡುವಂಥ ರಿಸ್ಕ್ ಹೈಕಮಾಂಡ್ ತಗೊಳ್ಳತ್ತಾ ಅಂತಾನೆ ಈಗ ಅನ್ನಿಸ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸುದೀರ್ಘ ಮಾತುಕತೆ ಪ್ರಭಾ ಮಲ್ಲಿಕಾರ್ಜುನ ಅವರು ಡೆಲ್ಲಿಯಲ್ಲಿ ನಡೆಸಿದ್ದಾರೆ. ಬಹುತೇಕ ಸಮರ್ಥ್ಗೆ ಟಿಕೆಟ್ ಫೈನಲ್ ಆಗುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಯಾಕಂದರೆ ಎಲೆಕ್ಷನ್ ನಡೆಸ್ ರೂಢಿ ಇದೆ, ಹಣಬಲ ಜನಬಲ ಎಲ್ಲ ಇದೆ. ಯಾವ ರೇಂಜ್ಗೆ ಎಲೆಕ್ಷನ್ ನಡೆದ್ರೂ ಕೂಡ ಅವ್ರು ಎತ್ಕೊಂಡು ಹೋಗ್ತಾರೆ. ಹೊಸಬರು ಈಗ ಚುನಾವಣೆ ತಯಾರಿ ಇಷ್ಟು ಕಡಿಮೆ ಟೈಮ್ ಅಲ್ವಾ ಇರೋದು, ಬೈ ಎಲೆಕ್ಷನ್ ಇದು. ಹಾಗಾಗಿ ರಿಸ್ಕ್ ತಗೊಳ್ಳೋಕ್ಕಾಗಲ್ಲ ಅನ್ನೋದು ಹೈಕಮಾಂಡ್ ಮನಸ್ಸಲ್ಲಿರೋದ್ರಿಂದ, ಮತ್ತು ಶಾಮ್ನೂರು ಕುಟುಂಬ ಅಂದರೆ ಒಂದು ನಂಬಿಕೆ ಇರೋದ್ರಿಂದ ಬ್ರದರ್ಸು ಇದ್ದಾರೆ. ಆದರೆ ಸಮರ್ಥ ಅವ್ರಿಗೆ ಈಗ ಚಾನ್ಸ್ ಕಾಣಿಸ್ತಾ ಇದೆ ಎಲ್ಲ ಜಟಾಪಟಿ ನಡುವೆ. ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟರೆ 50,000ದಲ್ಲಿ ಅವ್ರು ಸೋಲಿಸ್ತೀವಿ, 50,000 ಲೀಡಲ್ಲಿ ಬೇರೆಯವ್ರಿಗೆ ಗೆಲ್ಲೋ ಥರ ಮಾಡ್ತೀವಿ ಅನ್ನೋ ಶಪಥವನ್ನು ಮುಸಲ್ಮಾನರು ಮಾಡಿ ಕಾಂಗ್ರೆಸ್ಗೆ ಭಾರಿ ಆಘಾತ ಕೊಟ್ಟಿದ್ದಾರೆ. 500 ರೂಪಾಯಿ ಕೊಟ್ಟರೆ ವೋಟ್ ಹಾಕ್ತಾರೆ ಮುಸಲ್ಮಾನರು ಅಂತೆಲ್ಲ ಅಲ್ಲಿ ಅಸಡ್ಡೆ ಮಾತುಗಳು ಬಂದುಬಿಟ್ಟು ನಿನ್ನೆ ಮೀಟಿಂಗ್ ಆಗಿ ಅಲ್ಲೇ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿ ಕೂಗಾಡಿ ಕಿರ್ಚಾಡಿ ಮುಸಲ್ಮಾನ್ ನಾಯಕರು ಸಿಡ್ದೆದ್ದು ಕಾಂಗ್ರೆಸ್ನ ವಿರುದ್ಧ ಸೋಲಿಸಿನ ನಮ್ಮ ತಾಕತ್ತು ತೋರಿಸ್ತೀವಿ ಅಂತ ಮೀಸೆ ತಿರುವಿದ್ದಾರೆ. 50,000 ಲೀಡಲ್ಲಿ ಗೆಲ್ಲಿಸ್ತೀವಿ, ನೀವು ಅಷ್ಟರ ಗ್ಯಾಪಲ್ಲಿ ಸೋಲ್ಬೇಕಾಗತ್ತೆ ನೋಡ್ತಾ ಇರಿ ಅಂತ ಸಮರ್ಥ್ಗೆ ಎಚ್ಚರಿಕೆಯನ್ನು ಕೊಟ್ಟಿರೋದು. ಅಂದರೆ ಮಲ್ಲಿಕಾರ್ಜುನ್ ಫ್ಯಾಮಿಲಿಗೆ ಅಷ್ಟರ ತನಕ ಹೋಗಿರೋ ಹೊತ್ತಲ್ಲಿ ನೋಡಿ ಬಿಜೆಪಿಯಿಂದ ಭರ್ಜರಿ ಕಾರ್ಯಾಚರಣೆ. ಸಿದ್ದರಾಮಯ್ಯನವರ ಶಿಷ್ಯನನ್ನೇ, ಅಂದರೆ ಕಟ್ಟರ್ ಬೆಂಬಲಿಗ ಕುರುಬ ಸಮುದಾಯದ ವಿನಯ್ ಕುಮಾರ್ ಅವರನ್ನು ಪಿಕ್ ಮಾಡಿದೆ ಬಿಜೆಪಿ ಹೈಕಮಾಂಡ್. ಇಲ್ಲಿ ಲೋಕಲ್ ಆಗಿ ಬೇರೆಯವರ ಕಡೆಗಿದೆ. ಅಜಯ್ ಕುಮಾರ್ ಅವ್ರಿಗೆ ಈ ಸಲ ಕೊಟ್ಟರು ಗೆಲ್ತಾರೆ, ಶಾಮ್ನೂರು ವಿರುದ್ಧನೇ ಚೆನ್ನಾಗಿ ಓಟ್ ತಗೊಂಡವರು ಈ ಸಲ ಗೆದ್ದೇ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ರೇಣುಕಾಚಾರ್ಯ ಇನ್ನಿತರೆಲ್ಲ ಪ್ರಯತ್ನ ಮಾಡ್ತಿರೋದು. ಇನ್ನು ರೆಬಲ್ಸು ಅದು ಇದು ಅಂತ ನಡೀತಿದೆ. ಬಟ್ ಹೈಕಮಾಂಡ್ ರಾಜ್ಯ ಬಿಜೆಪಿಗರಿಗೂ ಬಿಸಿ ಮುಟ್ಟಿಸಿದೆ. ನೀವು ರೆಬಲ್ ಬಣ, ಆ ಬಣ, ಈ ಬಣ, ವಿಜೇಂದ್ರ ಬಣ, ಇನ್ನೊಬ್ರು ಬಣ ಅಂತ ಕಿತ್ತಾಡ್ಕೊಂಡ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಮುಂಬರುವಂಥ 28ರ ಚುನಾವಣೆಯಲ್ಲೂ ಇದೇ ಕಥೆ. ಇಬ್ಬರ ಜಗಳದಲ್ಲಿ ಇನ್ನೊಬ್ಬರಿಗೆ ಲಾಭ ಆಗಬಹುದು, ಎಲ್ಲರಿಗೂ ಅನ್ವಯಿಸುತ್ತೆ ಅನ್ನೋ ಮೆಸೇಜು ಕೊಟ್ಟಂಗೆ ಕಾಣಿಸ್ತಿದೆ. ಎರಡು ಬಣಗಳ ಕಿತ್ತಾಟ ತೀವ್ರ ಸ್ವರೂಪ ಪಡ್ಕೊಳ್ತು. ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಅದರ ಲಾಭ ಪಡ್ಕೊಳ್ಳದೆ ಬಿಜೆಪಿ ಕೈ ಕಟ್ಟು ಕೂರ್ಬೇಕಾಗತ್ತೆ ಈ ಜಗಳ ಮುಂದುವರ್ಸ್ಕೊಂಡು ಹೋದ್ರೆ ಅಂತ ಟ್ವಿಸ್ಟ್ ಇಟ್ಟರು. ಸಿದ್ದರಾಮಯ್ಯನವರ ಶಿಷ್ಯನಂತಿದ್ದ ಕಾಂಗ್ರೆಸ್ ನಿಷ್ಠರಾಗಿದ್ದಂತಹ GB ವಿನಯ್ ಕುಮಾರ್ ಅವ್ರಿಗೆ ಬಹುತೇಕ ಈಗ ಟಿಕೆಟ್ ಫೈನಲ್ ಅನ್ನುವಂಥ ಸುದ್ದಿ ಬರ್ತಿದೆ. ಇನ್ನೇನು ಸೋಮವಾರ ಎಲ್ಲ ಫೈನಲ್ ಆಗಲೇಬೇಕು, ಅಲ್ಲಿ ತನಕ ಮಾತ್ರ ಟೈಮ್ ಇರೋದು. ಸೊ 3-4 ದಿನಗಳಲ್ಲಿ ಎಲ್ಲ ಪಕ್ಷಗಳು ಫೈನಲ್ ಮಾಡ್ಕೊಳ್ಬೇಕು. ಬಿಜೆಪಿ ಸಮರ್ಥ್ಗೆ ಬಹುತೇಕ ಕಾಂಗ್ರೆಸ್ ಟಿಕೆಟ್ ಅನ್ನೋದು ಖಚಿತವಾಗ್ತಾ ಇದ್ದ ಹಾಗೇನೆ ಇಲ್ಲಿ ವಿನಯ್ ಕುಮಾರ್ ಅಂದರೆ OBC ಲೀಡರ್ ಆಗ್ತಾರೆ, ಅವರು ಕುರುಬ ಸಮುದಾಯದ ನಾಯಕ ಆಗ್ತಾರೆ. ಸಿದ್ದರಾಮಯ್ಯನವರ ಬೆಂಬಲಿಗರಾಗಿ ಗುರುತಿಸ್ಕೊಂಡಿದ್ದ ಕಾರಣಕ್ಕೆ ಅವ್ರಿಗೆ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಮತಗಳು ಸಹಜವಾಗಿ ಬರ್ತವೆ. ಈಗಂತೂ ಸಮರ್ಥ ವಿರುದ್ಧ, ಮಲ್ಲಿಕಾರ್ಜುನ್ ವಿರುದ್ಧ ಸೇರ್ ತೀರಿಸ್ಕೊಳ್ಳೋಕಾದ್ರೂ ಬಿಜೆಪಿ ಗೆಲ್ಲಿಸ್ತೀವಿ ಅಂತಿದ್ದಾರೆ. ಅಲ್ಲಿ ಓಪನ್ ಆಗಿ ಮುಸಲ್ಮಾನರು ಬಿಜೆಪಿ ಕೆಲಸ ಮಾಡ್ತೀವಿ ಅನ್ನೋ ತನಕ ಸ್ಟೇಟ್ಮೆಂಟ್ ಬರ್ತಿದೆ. ಅಂದರೆ ಊಹಿಸ್ಕೊಳ್ಳಿ.
ಅಂಥದ್ರಲ್ಲಿ ಇವ್ರ ಕ್ಯಾಂಡಿಡೇಟ್ BJP ಸೆಲೆಕ್ಷನ್ ಹೆಂಗಾಗ್ತಿದೆ ಅಂದರೆ ಒಂದು ನ್ಯೂಟ್ರಲ್, ಆ ಬಣ ಈ ಬಣ BJPಯವರ ಬಣಗಳನ್ನ ಬದಿಗೊತ್ತಿ ಹೊಸ ಮುಖ ಫ್ರೆಶ್ ಆಗಿ ಕರ್ಕೊಂಡು ಬರ್ತಿರೋದು ಯುವ ನಾಯಕ ಇನ್ಸೈಟ್ ಅಕಾಡೆಮಿಯ GB ವಿನಯ್ ಕುಮಾರ್ ಅವ್ರನ್ನ. ಸೊ ಅವ್ರ ಪರವಾಗಿ ಮುಸಲ್ಮಾನರು ಓಟು ಬೀಳುತ್ತೆ, OBC ಓಟು ಬೀಳುತ್ತೆ, BJP ಅನ್ನೋ ಕಾರಣಕ್ಕೆ ಲಿಂಗಾಯತ ವೋಟ್ ಬ್ಯಾಂಕು ಕೂಡ ಸಿಗತ್ತೆ. ಈ ರೀತಿ ಲೆಕ್ಕಾಚಾರದಲ್ಲಿ ಈಗ ಅಖಾಡಕ್ಕೆ ಇಳಿತಾ ಇರೋದು ಅಮಿತ್ ಶಾ ಅವರೇ. ಈಗ ಸಿದ್ದರಾಮಯ್ಯನವರ ಪರಮಾಪ್ತರಾಗಿದ್ದವರನ್ನೇ ಅಂದರೆ ಅವ್ರ ಶಿಷ್ಯರಂತಿದ್ದವರನ್ನೇ ಕಣಕ್ಕಿಳಿಸ್ತಿದ್ದಾರೆ. ನೋಡಿ, ಲಿಂಗಾಯತ ಸಮುದಾಯದ 54,000 ಮತಗಳಿವೆ, ಮುಸ್ಲಿಂ ಮತಗಳಿರೋದು 75,000ಕ್ಕೂ ಅಧಿಕ. ಹಾಗಾಗಿ ಸುಲಭ ಇಲ್ಲ ಮುಸಲ್ಮಾನರಲ್ಲಿ ತಿರುಗಿಬಿದ್ರೆ. ಕುರುಬ ಸಮುದಾಯದ ಒಂದು 25,000 ಓಟ್ಗಳಿದ್ದಾವೆ. ಸೊ ವಿನಯ್ ಕುಮಾರ್ ಅವ್ರು ನಿಂತು ಬಿಟ್ರೆ ಆ 25,000 ಕುರುಬ ಮತಗಳನ್ನು ಸೆಳೆಯೋದಕ್ಕೂ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ BJPಗೆ ವಾತಾವರಣ ಪೂರಕವಾಗಿರೋ ಟೈಮಲ್ಲಿ ರೈಟ್ ಕ್ಯಾಂಡಿಡೇಟನ್ನ ಈಗ ಹೈಕಮಾಂಡೇ ನಿರ್ಧರಿಸ್ತಿದೆ. ರಾಜ್ಯ BJP ನಾಯಕರಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶ ಇದು. ಭವಿಷ್ಯದಲ್ಲಿ ಹಿಂಗೆ ಆಗಬಹುದು, ನೀವು ಕಿತ್ತಾಡ್ಕೊಂಡ್ರೆ ನಿಮ್ಮ ಕಿತ್ತಾಟಕ್ಕೆ ಮಣೆ ಹಾಕಲ್ಲ, ಇಲ್ಲಿ ಯಾರೂ ಗೆಲ್ಲಲ್ಲ, ಬದಲಾಗಿ ಪಕ್ಷ ಗೆಲ್ಲಿಸೋದಕ್ಕೆ ಏನು ಬೇಕೋ ಅದನ್ನು ನಾವು ಮಾಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜು. ಮತ್ತು ವಿನಯ್ ಕುಮಾರ್ ಅವರು ಈಗಾಗಲೇ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ ಅವ್ರಿಗೆ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು, ಚೆನ್ನಾಗಿ ಓಟ್ಗಳನ್ನು ತಗೊಂಡ್ರು, ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ, ಸ್ವಾವಲಂಬಿಯಾಗಿ ಅವರ ಇಮೇಜ್ ಚೆನ್ನಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸೇವೆಯ ಮೂಲಕ ಜನಕ್ಕೆ ಪರಿಚಿತರಿದ್ದಾರೆ, ಒಳ್ಳೆಯ ಕೆಲಸಗಾರ, ಬದಲಾವಣೆ ತರೋದಕ್ಕೆ ಬಯಸ್ತಿರೋರು ಅನ್ನೋದೊಂದು ಇಮೇಜ್ ಇದೆ. ಸೊ ವಿನಯ್ ಕುಮಾರ್ ಅವ್ರಿಗೀಗ ಅಲ್ಲಿ BJP ಕ್ಯಾಂಡಿಡೇಟ್ ಅನ್ನೋದಕ್ಕಿಂತ ಓವರಾಲ್ ಎಲ್ಲ ಕಡೆಯಿಂದ ಬಲ ಬಂದುಬಿಡ್ಬೋದು, ಪಕ್ಷಾತೀತವಾಗಿ ಬಲ ಒಗ್ಗೂಡು ಬಿಡ್ಬೋದು ಅಂಥ ಕ್ಯಾಂಡಿಡೇಟನ್ನು ಹಾಕ್ತಿದ್ದಾರೆ. ಸೊ BJP ಕಾಂಗ್ರೆಸ್ನ ಭದ್ರಕೋಟೆಯನ್ನು ಛಿದ್ರ ಮಾಡೋದಕ್ಕೆ ಭರ್ಜರಿ ಕಾರ್ಯಾಚರಣೆಯನ್ನು ಈಗ ನಡೆಸಿದೆ. BJPಯಲ್ಲಿ ರೆಬಲ್ಸ್ ಎಲ್ಲ ಬೇರೆ ಬೇರೆ ಹೆಸರುಗಳನ್ನು ಇಟ್ಕೊಂಡು ಲಾಬಿ ನಡೆಸ್ತಿದ್ದಾರೆ, ಕಡೆ ಕ್ಷಣದ ಪ್ರಯತ್ನ. ಆದರೆ ವಿನಯ್ ಕುಮಾರ್ ಅವ್ರಿಗೇನೆ ಅವಕಾಶ ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.